ಆಗ್ತದೆ ರೀ. ಇವತ್ತು ನಾವು ಪಾರಿಜಾತ ಒಂದು ಕ್ಷೇತ್ರದೊಳಗೆ ಕೌದಲಿ ನಿಂಗಮ್ಮನ ಹೆಸರನ್ನು ಕೇಳಬೇಕಾದ್ರೆ ಅವ್ರ ತಾಯಿ ದೊಡ್ಡ ನಿಂಗಮ್ಮನೇ ಕಾರಣ. ಅಡ್ಡಿಲ್ಲ. ಈಗ ನಾನು ಇದೊಂದು ಕಥೆ ಆಯಿತು. ಹಾಂ ಸರ್. ಆದರೆ ಆಲ್ ಓವರ್ ಕರ್ನಾಟಕದಲ್ಲಿ ಓಕಳಿ ನಡೀತದೆ. ಹೌದು ರೀ. ನೀವು ಕೇವಲ ನಿಮ್ಮ ಉತ್ತರ ಕನ್ನಡದಲ್ಲೇ ಅದು ಕೌದಲಿಗೆ ಅಂತ ಏನಿಲ್ಲ, ಘಟನೆ ನಡೆದ ಎಲ್ಲ ಕಡೆ ಸರ್. ಅಂದ್ರೆ ಈ ಓಕಳಿ ಇದು ಕರ್ನಾಟಕ ರಾಜ್ಯದ ಒಂದು ವಿಶೇಷ ಆಟನ ಹೌದು, ಆಟನ ಹೌದು. ಇದು ಶೋಷಣೆ ವಿಷಯ ಅಂದ್ರೆ ಚರ್ಚೆ, ಆ ವಿಷಯ ಬೇರೆ ಅದು ಇರಬಹುದು. ಆದ್ರೆ ಈಗ ನೀವು ಹೇಳಿದ್ರಿ ಜಸ್ಟ್ ಇಲ್ಲಪ್ಪ ರೈತಾಪಿ ಜನ ಕಾರ್ ಹುಣ್ಣು ಎಲ್ಲ ಕರ್ಕೊಂಡ್ಬರ್ತದೆ ಅನ್ನೋದಷ್ಟು ಇಟ್ಕೊಂಡು ಆ ನೆಲೆಯಲ್ಲೇ ಒಂದು ಏನಪ್ಪಾ ಅಂತಂದ್ರೆ ಈಗ ನೋಡ್ರಿ ಆಗಿನ ಕಾಲದಲ್ಲ ಈಗಿನ ಹಂಗೆ ಟಿವಿ ಡಿಜಿಟಲ್ ಮೀಡಿಯಾ ಮತ್ತೊಂದು ಒಂದೊಂದು ಇರಲಿಲ್ಲ. ಆಗ ಅಲ್ಲೇ ಜನ ಕುಡ್ಕೊಂಡು ಒಂದು ಆಚರಣೆ ಮಾಡ್ಕೊಂತ ಹೌದು ಬೆಳವಣಿಗೆ ಬಂದಿತ್ತು ಅದು. ಹೌದು, ನಿಜ ಸರ್. ಅವಾಗ ಏನಿರ್ತದೆ ಸರ್, ರೈತಾಪಿ ಜನರು ಇರ್ತಾರೆ ತಮ್ಮೊಂದು ಖುಷಿಯಾಗಿ ಮನರಂಜನೆಗಾಗಿ ಅದು ಸ್ವಲ್ಪ ಬೆತ್ತಾಣಕ್ಕೆ ಸ್ವಲ್ಪ ಇದಾಗ್ರಿ ಅವ್ರು ಇಂಥದ್ದು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಾರೆ. ಹೋಗ್ರಿ ಆವಾಗ ಶಕ್ತಿವಂತರು ಇದ್ದರು ಅವರು. ಅವು ದೊಡ್ಡ ದೊಡ್ಡ ಕಲ್ಲುಗಳನ್ನು ಎತ್ತುದು ರೀ, ಕುಸ್ತಿ ಹಿಡಿದು ಸರ್, ಮುಂದೆ ವ್ಯಾಯಾಮಗಳು ಮಾಡೋದು ಸರ್, ಬಂಡಿ ಜಗ್ಗುದ್ರಿ, ಹಲ್ಲಿನಿಂದ ಇದು ಏನು ಎತ್ತದ್ರಿ ತಾಂಬ ಕೊಡ ಎತ್ತುದು, ಇಂಥ ಸಾಹಸಗಳನ್ನು ಮಾಡ್ತಾ ಸರ. ಜೊತೆ ಒಳಗೆ ಏನು ಮಾಡ್ತಾರೆ ಅವರು ಈ ತಂತ ಓಕಳಿಯನ್ನು ಸಂಭ್ರಮಿಸ್ತಾರೆ. ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ವೇಷಗಳನ್ನು ಹಾಕ್ತಾ ಇದ್ದಾರೆ ಸರ್. ಅಂದರೆ ಸರ್ ಆ ಪ್ರಾಣಿ ಪಕ್ಷಿಗಳ ಹಾಗೆ ಅವರು ಸರ ಒಂದು ನಲಿತಾ ಬೆರೀತಾ ಇದ್ದಾರೆ. ಮತ್ತು ರಾತ್ರಿ ಸಾಂಸ್ಕೃತಿಕವಾಗಿ ಪೌರಾಣಿಕ ರೀ ಮಹಾಭಾರತ ರಾಮಾಯಣಗಳ ಕಥೆಗಳನ್ನು ಆಧರಿಸಿಕೊಂಡು ಇದು ಮಾಡ್ತಾರೆ. ವಿಶೇಷವಾಗಿ ಪ್ರತಿಯೊಂದು ಊರಾಗ ಓಕಳಿ ಆದರೆ ಕೃಷ್ಣ ಪಾರಿಜಾತ ಆಗಲೇಬೇಕು ಅಂತೇಳಿ ಒಂದು ನೇಮ ಬಂದಂಗೆ ಬಂತಿರ್ತಾರೆ. ಅದು ಸಂವಿಧಾನ ಮಂತ್ರಿ. ಅದಕ್ಕೊಂದು ನಂಬಿಕೆ ಏನು ಸರ್ ರೈತರಿಗೆ ಅಂತಂದ್ರೆ, ಕೃಷ್ಣ ಪಾರಿಜಾತ ಆಗೋದ್ರಿಂದ ಪರಮಾತ್ಮನ ಅನುಗ್ರಹ ಆಕತಿ, ನಮ್ಮೂರಿಗೆ ಮಳೆ ಬೆಳೆ ಆಕತಿ, ನಾವೆಲ್ಲ ಸುಭಿಕ್ಷವಾಗಿ ಬದುಕ್ತೇವೆ ಅನ್ನುವಂಥ ಒಂದು ನಂಬಿಕೆ ರೀ ನಮ್ಮ ರೈತಾಪಿ ಜನರು ಇತ್ತರಿ. ಪರಂಪರೆ ಈಗನೂ ಬಂದಿರಿ ಸರ್. ನಂಬಿಕೆಗಳು ಬೇಕು, ಆದ್ರೆ ನಂಬಿಕೆಗಳು ಮೂಢನಂಬಿಕೆಯನ್ನು ಹುಟ್ಟು ಹಾಕಬಾರದು. ಅಷ್ಟೇ ಮುಖ್ಯ. ಆ ನೆಪದಿಂದ ಕೆಲವೊಂದು ವಿಷಯ ಪ್ರಶ್ನೆಗಳು ಮಾಡುವಂಥದ್ದು ಖರೆ ಅದ ರೀ. ಭಾಳ ಸಲ ತಲೆ ಚೆಂದಂತ ವಿಷಯ ಅಂದ್ರೆ ದೇವದಾಸಿ ಆಗುವುದಕ್ಕೆ ಬಿಡೋದಕ್ಕೆ ಪಾಪ ದಲಿತ ಅಥವಾ ಹಿಂದುಳಿದ ಸಮಾಜ ಜನನೇ ಆಗ್ಬೇಕಂತ ಮುಂದೆ ಅಥವಾ ಮೇಲ್ವರ್ಣೀಯ ಜನ ಹೆಣ್ಮಕ್ಳಿಗೆ ಯಾಕೆ ಇದು ಬರಲಿಲ್ಲ ಅಂತ ಒಂದು ಪ್ರಶ್ನೆ ಕಾಣ್ತದೆ ಭಾಳ. ಬಡತನ ಕಾರಣ ಸರ್. ಬಡತನ ರೀ, ನಿಶಕ್ತರು, ಅಸಹಾಯಕರು ಪಾಪ ಅವ್ರಿ, ಬೇರೆ ಯಾರು ಕೇಳವ್ರಲ್ಲ, ದಿಕ್ಕಿಲ್ಲದವ್ರಿ, ದಿಕ್ಕೇಡಿಗಳು. ಹೀಗಾಗಿ ಆ ನಿಮ್ನ ವರ್ಗದ ಜನ ಏನಕ್ಕೈತೆ ಪಾಪ ರೀ ಆ ಮೇಲಿನವ್ರು ಹೇಳಿದಂಗೆ ಕೇಳ್ಬೇಕು. ಇಲ್ಲಿಂದ ಅವ್ರಿಗೆ ಅಡೆತಡೆ ಮಾಡ್ತಾರೆ ಹುಡುಕಿದ ದೊಡ್ಡವರ ಉದ್ಯೋಗ ಕೊಡೋಂಗಿಲ್ಲ. ಮತ್ತು